ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿಟಿವಿ ಆಫ್ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯದ ವೇಳೆ ಸಿಸಿಟಿವಿ ಕಂಪ್ಲೀಟ್ ಆಗಿ ಆಫ್ ಆಗಿತ್ತು. ಒಮ್ಮೆಲೆ 240 ಸಿಸಿಟಿವಿಗಳು ಆಫ್ ಆಗಿದ್ದು ಹೇಗೆ? ಹಾಗಾದ್ರೆ ಪ್ರವೇಶ ದ್ವಾರಗಳ ಸಿಸಿಟಿವಿ ಇರಬಹುದು, ಫೈಬರ್ ಸಂಪರ್ಕ ಕಂಪ್ಲೀಟ್ ಆಗಿ ಈ ಮ್ಯಾಚ್ ಸಂದರ್ಭದಲ್ಲೇ ಕಡಿತಗೊಳಿಸಲಾಗಿದೆ. ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್ ಕೂಡ ಅದರ ಸಂಪರ್ಕ ಕೂಡ ಕಡಿತಗೊಳಿಸಲಾಗಿರೋದು ಮಂಜುನಾಥ್ ಮತ್ತು ಅಬ್ದುಲ್ ಅನ್ನೋರಿಂದ ಕೃತ್ಯ ಆಗಿದೆ. ಸಿಸಿಟಿವಿ ಮೇಂಟೆನೆನ್ಸ್ ಕಂಪನಿಯ ಎಂಪ್ಲಾಯೀಸ್ಗಳಿವರು ಆ ಕಂಪನಿ ಮೇಲಿನ ಸಿಟ್ಟಿಗೆ, ಕೋಪಕ್ಕೆ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ನಿಷ್ಕ್ರಿಯಗೊಂಡ ಕಾರ್ಡ್ ಬಳಸಿ ಕ್ರೀಡಾಂಗಣ ಪ್ರವೇಶ ಮಾಡ್ತಾರೆ ಇವರಿಬ್ರು ಕೂಡ. ಸಿಸಿಟಿವಿಯ ಸರ್ವರ್ ರೂಮ್ ಪ್ರವೇಶ ಮಾಡ್ತಾರೆ ಆರೋಪಿಗಳು. ಅನಧಿಕೃತವಾಗಿ ಪ್ರವೇಶ ಮಾಡಿ ಕಂಪ್ಲೀಟ್ ಆಗಿ 240 ಸಿಸಿಟಿವಿಯ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಸಮಸ್ಯೆ ಗೊತ್ತಾಗಿ ಅಲರ್ಟ್ ಆಗಿದ್ರು ಪೊಲೀಸರು. ಯಾವುದೇ ಗೊಂದಲ, ಸಮಸ್ಯೆ ಆಗದಂತೆ ಕ್ರಮ. ಆದ್ರೆ ಸರ್ವರ್ ರೂಮ್ಗೆ ಇಬ್ಬರು ಎಂಟ್ರಿ ಪಡೆದಿದ್ದು ಹೇಗೆ, ಪ್ರವೇಶ ಮಾಡಿದ್ದು ಹೇಗೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಈ ಇಬ್ಬರು ಸಿಬ್ಬಂದಿಗಳಿಗೆ, ಸಿಸಿಟಿವಿ ಮೇಂಟೆನೆನ್ಸ್ನ ಸಿಬ್ಬಂದಿಗಳಿಗೆ ಆ ಒಂದು ಕ್ರೀಡಾಂಗಣದಲ್ಲಿ ಯಾರಾದರೂ ಹೆಲ್ಪ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿಟಿವಿ ಆಫ್ ಮಾಡಿದ ಸಿಬ್ಬಂದಿಗಳು, ಸಿಸಿಟಿವಿ ಮೇಂಟೆನೆನ್ಸ್ ಸಂಸ್ಥೆಗೆ ಸೇರಿದ ಇಬ್ಬರು ಸಿಬ್ಬಂದಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ಸಿಸಿಟಿವಿ ಆಫ್ ಮಾಡಿದ್ದವರು ಮಂಜುನಾಥ್ ಮತ್ತು ಅಬ್ದುಲ್ ಅನ್ನೋರು. ಇಬ್ಬರು ವ್ಯಕ್ತಿಗಳು ಸ್ಟೇಡಿಯಂ ಒಳಭಾಗದಲ್ಲಿ ಸರ್ವರ್ ರೂಮ್ಗೆ ಹೋಗಿ ಸಿಸಿಟಿವಿಗಳನ್ನ ಆಫ್ ಮಾಡಿದ್ದಾರೆ. IVS ಏಜೆನ್ಸಿ ಈ ಇಬ್ಬರಿಗೂ ಕೂಡ ಸಂಬಳವನ್ನ ಕೊಟ್ಟಿರಲಿಲ್ವಂತೆ. ಈ ಇಬ್ರು ಇದಾರಲ್ವಾ, ಈ IVS ಏಜೆನ್ಸಿಯ ಸಿಬ್ಬಂದಿಗಳು 2 ತಿಂಗಳಿನಿಂದ ಇವರಿಬ್ಬರಿಗೆ ಸಂಬಳ ಕೊಟ್ಟಿರಲಿಲ್ಲ. ಕಂಪನಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಕೊಂಡು ಇಬ್ಬರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೋಪದಿಂದ ಸಿಸಿಟಿವಿ ವೈರ್ ಅನ್ನ ಕಟ್ ಮಾಡಿದ್ದಾರೆ ಸಿಬ್ಬಂದಿಗಳು. ಪೊಲೀಸ್ ವಿಚಾರಣೆಯಲ್ಲಿ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗಂಗಾಧರ್, ಈ ಒಂದು ಸಿಸಿಟಿವಿ ಮೇಂಟೆನೆನ್ಸ್ ರೂಮ್ಗೆ ಇವರಿಬ್ಬರಿಗೂ ಪರ್ಮಿಷನ್ ಸಿಕ್ಕಿರೋದು ಹೇಗೆ? ಹೋಗೋದಕ್ಕೆ ಒಂದು, ಅದ್ರ ಜೊತೆಗೆ ಮ್ಯಾಚ್ ಆರಂಭ ಆದಾಗ ಅಲ್ಲಿ ಮಾನಿಟರ್ ಮಾಡೋಕೆ ಯಾರು ಕೂಡ ಇರ್ಲಿಲ್ವಾ, ಹೇಗೆ ಅಂತ? ಧನುಶ್ರೀ, ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಪಂದ್ಯಾವಳಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಂತ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ KSA ಒಂದು ಆಡಳಿತ ಮಂಡಳಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುತ್ತೆ. ಆದ್ರೆ ಈ ಬಾರಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಅವರು ಮುಂಜಾಗ್ರತೆಯನ್ನು ವಹಿಸಿ ಆ ಒಂದು ಸಿಸಿಟಿವಿಗಳ ಮಾನಿಟರಿಂಗ್ ಏನ್ ಮಾಡ್ತಾರೆ ಅವೆಲ್ಲ ಅಬ್ಸರ್ವ್ ಮಾಡಿದಂತ ಗೊತ್ತಾಗುತ್ತೆ. ಸುಮಾರು 240ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಒಂದು ಫೀಡ್ ಅನ್ನ ಏನಿದೆ ಆಫ್ ಮಾಡಲಾಗಿದೆ. ಅಂದ್ರೆ ಮೇನ್ ಗೇಟ್ ಆಗಿರ್ಬೋದು, ಮತ್ತೆ ವಿಸಿಟರ್ ಅಂದ್ರೆ ಎಂಟ್ರಿ ಗೇಟ್ ಅಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಆಫ್ ಆಗಿರುವಂತ ಗೊತ್ತಾಗುತ್ತೆ. ನಂತರ ಅವರು ಕೂಡ ಶಾಕ್ ಆಗಿ ಅವೆಲ್ಲವೂ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಯಾರ ಕೃತಿ, ಯಾರು ಈ ತರ ಮಾಡಿದ್ದಾರೆ ಅಂತ ನೋಡಿದ ಸಂದರ್ಭದಲ್ಲಿ ಇದು ಎಲ್ಲವೂ ಕೂಡ ಸಿಸಿಟಿವಿ ಮಾನಿಟರಿಂಗ್ ಮಾಡುವಂತಹ ಸಂಸ್ಥೆಯ ಸಿಬ್ಬಂದಿನೇ ಇವರ ಒಂದು ಕೈವಾಡ ಇರುವಂತದ್ದು ಗೊತ್ತಾಗಿರುವಂತದ್ದು. ಆನಂತರ ಇವರು ಸರ್ವರ್ ರೂಮ್ಗೆ ಹೋಗಿದ್ದಾರೆ. ಸರ್ವರ್ ರೂಮ್ ಅಲ್ಲೂ ಕೂಡ ಅಲ್ಲಿ ಸಿಸಿಟಿವಿ ಆಪರೇಟ್ ಮಾಡುವಂತಹ ಮೇನ್ ಸಿಸ್ಟಮ್ ಅನ್ನು ಕೂಡ ಅಲ್ಲಿ ಆಫ್ ಮಾಡಿದ್ದಾರೆ. ಆ ಡಿಸ್ಕನೆಕ್ಟ್ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಅವರು ಇಬ್ಬರು ಕೂಡ ಇದರಲ್ಲಿ ಪಾಲು ಮಾಡ್ಕೊಂಡಿರುವಂತದ್ದು ಗೊತ್ತಾಗಿರುವಂತದ್ದು. ಅದರಲ್ಲಿ ಅಬ್ದುಲ್ ಮತ್ತೆ ಮಂಜುನಾಥ್ ಇವರಿಬ್ಬರು ಕೂಡ ಆ ಸಂಸ್ಥೆಯಲ್ಲಿ ತುಂಬಾ ದಿನಗಳಿಂದಲೂ ಕೂಡ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಸಿಸಿಟಿವಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಾಗ ಬಂದು ಇದು ಮಾನಿಟರಿಂಗ್ ಮಾಡುವಂತದ್ದು, ಅದು ಸರ್ವಿಸ್ ಮಾಡುವಂತದ್ದು, ಸರ್ವಿಸ್ ಪ್ರೊವೈಡ್ ಮಾಡುವಂತ ಎಲ್ಲಾ ಒಂದು ಆ ತರಬೇತಿ ಅವರೆಲ್ಲೂ ಕೂಡ ಟೆಕ್ನಿಕಲ್ ಪ್ಲಾನ್ಸ್ ಎಲ್ಲ ಅವರಲ್ಲೇ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಷ್ಟೇ ಅವತ್ತು ಮ್ಯಾಚ್ ಇರುವಂತಹ ದಿನ 11:40ಕ್ಕೆ ಇವರು ಬಂದಿದ್ದಾರೆ. ಎಲ್ಲವೂ ಕೂಡ ರೆಡಿ ಮಾಡುವಂತ ಸರ್ವರ್ ರೂಮ್ಗೆ ಹೋಗಿದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಅದನ್ನ ಆಫ್ ಮಾಡಿದ್ದಾರೆ. ಈ ಆಫ್ ಮಾಡುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ಲೋಪ ಒಂದು ಸ್ವಲ್ಪವೇನಾದ್ರೂ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಆಡಳಿತ ಮಂಡಳಿ ಮಾರಿದ್ರೆ ಅವತ್ತು ಸ್ಟೇಡಿಯಂ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಆದ್ರೆ ಇವರು ಈ ಒಂದು ಕೆಲಸ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಸಂಬಳವನ್ನ ಕೊಡಲಿಲ್ಲ ಸಂಸ್ಥೆಯನ್ನ ಕಾರಣಕ್ಕೆ 2 ತಿಂಗಳ ಸಂಬಳವನ್ನ ಕಡಿತ ಮಾಡಿದ್ದಾರೆ ಅನ್ನೋ ಕೋಪಕ್ಕೋಸ್ಕರ ಈ ತರ ಕೃತ್ಯವನ್ನ ಮಾಡಿದ್ದಾರೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆ ಬಗ್ಗೆ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.